ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ನ್ಯಾಚುರಲ್ ಆದಂಥ ಹೇರ್ ಪ್ಯಾಕ್ ನಾನು ಹೇಗೆ ರೆಡಿ ಮಾಡಿದ್ದೀನಿ, ಕಪ್ಪು ಕೂದಲು ಸಲುವಾಗಿ ಇದು ಒಂದು ನೈಸರ್ಗಿಕ ಆಗಿರೋವಂಥ ರೆಮಿಡಿ ಇದೆ. ಇದನ್ನು ನೀವು ಬಳಸಿದ್ರೆ ಮತ್ತೆ ಯಾವತ್ತೂ ಕೂಡ ಬಿಳಿ ಕೂದಲು ಸಮಸ್ಯೆ ನಿಮ್ಮನ್ನು ಕಾಡೋದೇ ಇಲ್ಲ. ಎಷ್ಟು ಬೆಸ್ಟ್ ಆದಂಥ ರೆಮಿಡಿ ಇದ್ರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ಆ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದಿ ಅಂತ ಬನ್ನಿ ವೀಕ್ಷಕರೇ, ತಡ ಮಾಡದೆ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಮೊಟ್ಟ ಮೊದಲು ನಾನು ಒಂದು ಮಿಕ್ಸಿ ಬೌಲನ್ನು ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ ಒಳಗಡೆ ಇವಾಗ ನಾನೇನು ಹಾಕೋತಾ ಇದ್ದೀನಿ ಅಂದರೆ ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರುವಂಥದ್ದು ದೊಡ್ಡ ಪತ್ರೆ ಎಲೆ, ಅಜ್ವಾಯಿನ್ ಎಲೆ ಕೂಡ ಇದನ್ನು ಅಂತಾರೆ. ಸೊ ದೊಡ್ಡ ಪತ್ರೆ ಎಲೆ ನಮ್ಮ ಕೂದಲು ಸಲುವಾಗಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನ್ಯಾಚುರಲ್ ಹರ್ಬ್ಸ್ ಇರ್ತಾವೆ ಇದರಲ್ಲಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ದಾಸವಾಳ ಗಿಡದ ಎಲೆಗಳನ್ನು ಸಹ ತೊಗೊಂಡಿದ್ದೀನಿ. ದಾಸವಾಳ ಗಿಡದ ಹೂವು ಹಾಗೂ ಎಲೆ ನ್ಯಾಚುರಲಿ ನಮ್ಮ ಕೂದಲವನ್ನು ಕಂಡೀಷ್ನರ್ ಮಾಡೋ ಅಂಥ ಕೆಲಸ ಮಾಡುತ್ತವೆ. ನಿಮ್ಮೆಲ್ಲರಿಗೆ ಗೊತ್ತಿದೆ. ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನಾವೇನು ಕೆರಾಟಿನ್ ಟ್ರೀಟ್ಮೆಂಟ್, ಹೇರ್ ಸ್ಮೂತ್ನಿಂಗ್ ತೊಗೋತೀವಲ್ಲ, ಅದೇ ಒಂದು ನಮ್ಮ ಮನೆಯಲ್ಲೇ ಮಾಡ್ಕೊಳ್ಬಹುದು. ಸೊ ಅದಕ್ಕೆ ಬೆಸ್ಟ್ ಆದಂಥ ಇಂಗ್ರೀಡಿಯೆಂಟ್ಗಳು ಇಲ್ಲಿ ದಾಸವಾಳ ಹೂವು ಮತ್ತು ಅದರ ಎಲೆಗಳ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಫ್ರೆಶ್ಗಿರುವಂಥ ಕರಿಬೇವು ಸಹ ತೊಗೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಕರಿಬೇವಿನಲ್ಲಿ ವೈಟಮಿನ್ಸ್ ಇರುತ್ತವೆ, ಪ್ರೋಟೀನ್ಸ್ ಇರುತ್ತವೆ, ಹಾಗೂ ಇದು ಪ್ರೀಮೆಚೂರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇಟ್ಕೊಳುತ್ತೆ. ಸೊ ಎಲ್ಲ ಒಂದು ಇಂಗ್ರೀಡಿಯೆಂಟ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ಇವಾಗ ನಾನು ಒಂದು ಚಿಕ್ಕ ಬೌಲಷ್ಟು ಇದರಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಕುಡಿಯೋ ನೀರನ್ನು ಇದರಲ್ಲಿ ನಾನು ಹಾಕ್ಕೊಂಡು ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು. ಈ ರೀತಿಯಾಗಿ ನೋಡಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಸೆಸ್ ಸಲುವಾಗಿ ಇಲ್ಲಿ ನಾನೊಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಈ ರೀತಿಯಾಗಿ ಜಾರೆ ಆದರೂ ಇಟ್ಕೊಳ್ಬೋದು, ಇಲ್ಲಾಂದರೆ ನೀವು ಬಟ್ಟೆ ಹಾಕ್ಕೊಂಡು ಕೂಡ ಸೋರಿಸ್ಕೊಳ್ಬೋದು. ಯಾಕಪ್ಪ ಸೋರಿಸ್ಕೊತಾ ಇದ್ದೀನಿ ಅಂದರೆ, ನಾವು ಡೈರೆಕ್ಟಾಗಿ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಕೂದಲಿಗೆ ಅಂಟ್ಕೊಳ್ಳುತ್ತೆ, ಮತ್ತು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಕೂದಲಿಂದ ತೆಗಿಯೋಕ್ಕೆ, ತೊಳೆಯೋಕ್ಕೆ. ಸೊ ಹಾಗಾಗಿ ಈಸಿ ಆಗುತ್ತೆ. ಯಾಕಂದರೆ ನೋಡಿ, ನಾವು ಮಿಕ್ಸಿ ಮಾಡಿದ್ದೇವೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದ್ದಾವೆ. ಸೊ ಈ ರೀತಿಯಾಗಿ ಸೋರಿಸ್ಕೊಂಡ್ರೆ ಅದರ ಏನು ಲಿಕ್ವಿಡ್ ಫಾರ್ಮ್ ಇದೆಯಲ್ಲ ಅದನ್ನು ನಮಗೆ ಸಿಗುತ್ತೆ. ಇದು ತುಂಬಾ ನ್ಯಾಚುರಲ್ ಆಗಿರೋಂಥ ಒಂದು ರೆಮಿಡಿ ಇದೆ ವೀಕ್ಷಕರೇ. ಖಂಡಿತವಾಗಲೂ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ತುಂಬಾ ಕಾಡ್ತಾ ಇದೆ, ಕೂದಲಿನಲ್ಲಿ ಡ್ರೈನೆಸ್ ಬಂದಿದೆ, ಹಾಗೂ ಕೂದಲು ತುಂಬಾ ಅಂದರೆ ಒಂದು ರೀತಿಯಾಗಿ ಅದರಲ್ಲಿ ಒಂದು ಹೊಳಪೆ ಇಲ್ಲ ಅಂದಾಗ ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಲೇಬೇಕು. ಸೊ ನೋಡಿ, ಈ ರೀತಿಯಾಗಿ ನಮಗೆ ಏನು ಲಿಕ್ವಿಡ್ ಫಾರ್ಮ್ ಸಿಕ್ಕಿದೆಲ್ವಾ, ಅದನ್ನು ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಇದರಲ್ಲಿ ಒಂದು ಉಕ್ಕು ಬರಬೇಕು, ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟಾದರೂ ಕೆಮಿಕಲ್ ಡೈಸ್ ಬಳಸಿದ್ರೆ ಇಂಥ ಒಂದು ರಿಸಲ್ಟ್ ನಮಗೆ ಸಿಗೋದಿಲ್ಲ ವೀಕ್ಷಕರೇ. ಆದಷ್ಟು ಮನೆ ಮದ್ದನ್ನು ಉಪಯೋಗಿಸಿದರೆ ನಮ್ಮ ಕೂದಲು ಆರೈಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಇರುತ್ತೆ. ಸೊ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇದರಲ್ಲಿ ಇಂಗ್ರೀಡಿಯೆಂಟ್ ಏನೆಲ್ಲ ಹಾಕ್ತೀನಿ ಅಂತ ಮುಂದೆ ತೋರಿಸ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಇನ್ಸ್ಟೆಂಟ್ ಆಗಿರೋವಂಥ ಕಾಫಿನ ಬಳಸ್ತಾ ಇದ್ದೀನಿ. ಕಾಫಿ ನಮ್ಮ ಕೂದಲ ಸಲುವಾಗಿ ತುಂಬಾ ಒಂದು ಬೆಸ್ಟ್ ಆದಂಥ ಇಂಗ್ರೀಡಿಯೆಂಟ್ ಇದೆ ವೀಕ್ಷಕರೇ. ನೈಸರ್ಗಿಕವಾಗಿ ಕೂದಲನ್ನ ಡೈ ಮಾಡೋವಂಥ ಕೆಲಸ ಮಾಡುತ್ತೆ, ಜೊತೆಗೆ ಕೂದಲನ್ನ ಸಾಫ್ಟ್ ಸಿಲ್ಕಿ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದರಲ್ಲಿರ್ತಕ್ಕಂಥ ಕ್ಯಾಫಿನ್ ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ನೋಡಿ, ಒಂದಷ್ಟು ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಕಾಫಿ ಅವೈಲೇಬಲ್ ಇರುತ್ತೋ ಅದನ್ನು ಇಲ್ಲಿ ನೀವು ಹಾಕ್ಕೊಳ್ಬೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಹಾಕ್ತಾ ಇದ್ದೀನಿ ವೀಕ್ಷಕರೇ, ಅದು ಬಂದು ನಾನಿಲ್ಲಿ ಹಾಕ್ತಾ ಇರುವಂಥದ್ದು ಕಲೋಂಜಿ ಪೌಡರ್. ಕಲೋಂಜಿ ನಿಮ್ಮೆಲ್ಲರಿಗೆ ಗೊತ್ತೇ ಇದೆ, ಬಹಳಷ್ಟು ಇದ್ರ ಸಲುವಾಗಿ ನಾನು ವೀಡಿಯೋಸ್ಗಳನ್ನು ಹಾಕಿದ್ದೀನಿ. ಕಲೋಂಜಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಒಂದು ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ ಇದೆ, ಜೊತೆಗೆ ಇದರಿಂದ ನಮ್ಮ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದಷ್ಟು ಇದನ್ನು ಕೂಡ 1-2 ನಿಮಿಷಗಳ ಕಾಲ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಇದನ್ನು ಈ ಒಂದು ಹೇರ್ ಪ್ಯಾಕ್ ಹಚ್ಕೊಳ್ಳೋ ಮೊದಲು ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು ವೀಕ್ಷಕರೇ. ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ನಿಮಗೆ ಹಚ್ಕೊಳ್ಬೇಕು ಆಗಿದೆ. ಅದು ಎಷ್ಟು ಹೊತ್ತಿಡಬೇಕು ಅದು ಕೂಡ ಮುಂದೆ ಹೇಳ್ಕೊಡ್ತೀನಿ.
ನಿಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇದರಲ್ಲಿ ಇವಾಗ ನಾನು ಮೇನ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ. ಸೊ ನಾನಿಲ್ಲಿ ಹಾಕ್ತಾ ಇರುವಂಥದ್ದು ವೀಕ್ಷಕರೇ ಇಂಡಿಗೋ ಪೌಡರ್ ಸಾಮಾನ್ಯವಾಗಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಆದಂಥ ಹರ್ಬ್ ಇದೆ. ಇದು ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಅಥವಾ ಆನ್ಲೈನ್ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು. ಇನ್ಸ್ಟೆಂಟಾಗಿ ಕೂದಲು ಕಪ್ಪಾಗಬೇಕು, ಯಾವುದೇ ರೀತಿಯಾದ ನಿಮಗೆ ತೊಂದರೆ ಬೇಡ ಹಾಗೂ ಬೆಸ್ಟ್ ಆದಂಥ ರಿಸಲ್ಟ್ ಬೇಕಾಗಿದ್ದರೆ ಇಂಡಿಗೋ ಪೌಡರ್ ಬಳಸಿದ್ರೆ ಇನ್ಸ್ಟೆಂಟಾಗಿ ಕಪ್ಪು ಕೂದಲು ನಮ್ಮನ್ನು ಸಿಗುತ್ತವೆ ಹಾಗೂ ಇದರ ರಿಸಲ್ಟ್ ಕೂಡ ತುಂಬಾ ಲಾಂಗ್ ಟರ್ಮ್ವರೆಗೂ ಇರುತ್ತೆ. ಸೊ ಅದನ್ನು ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಒಂದು 2 ನಿಮಿಷ ಸಲುವಾಗಿ ನಾನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ನನ್ನ ಈ ಒಂದು ಚಾನಲ್ನಲ್ಲಿ ಸಾಕಷ್ಟು ವೀಡಿಯೋಗಳಿದ್ದಾವೆ ವೀಕ್ಷಕರೇ. ಸ್ಕಿನ್ ಸಲುವಾಗಿ ಅಥವಾ ನಿಮಗೆ ಹೇರ್ ಪ್ರಾಬ್ಲಮ್ ಇದೆಯಾ, ತುಂಬಾ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ವೀಡಿಯೋಸ್ ನಾನು ಹಾಕ್ತಾ ಇರ್ತೀನಿ. ಯಾಕಂದರೆ ತುಂಬಾ ಇವು ಯೂಸ್ಫುಲ್ ಟಿಪ್ಸ್ ಆಗಿರುತ್ತವೆ ನಿಮ್ಮ ಸಲುವಾಗಿ. ಸೊ ನನ್ನ ಚಾನಲ್ನ ಒಂದು ಸಲ ವಿಸಿಟ್ ಮಾಡಿಕೊಂಡು ಖಂಡಿತವಾಗ್ಲೂ ಎಲ್ಲ ವೀಡಿಯೋಸ್ಗಳನ್ನು ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ಕೊತೀನಿ. ಸೊ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಇದನ್ನು ಇನ್ನೊಂದು 2 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಇವಾಗ ಏನು ಮಾಡಬೇಕಂತ ಕೂಡ ನೆಕ್ಸ್ಟ್ ನಾನು ನಿಮ್ಮನ್ನು ಹೇಳ್ಕೊಡ್ತೀನಿ. ಸೊ ನಾನು ಮೊದಲೇ ಹೇಳಿದ್ದೆ ವೀಕ್ಷಕರೇ, ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ಆಗಿದೆ. ಇವಾಗ ನೋಡಿ, ಇದು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಡಾಯಿ ಹಾಗೂ ಮೆಹಂದಿ ಹಚ್ಕೊಳ್ತೀವಲ್ಲ ಆ ಒಂದು ಹದದಲ್ಲಿ ಬಂದಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಇವಾಗ ನಾನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ ಹಾಗೂ ಇದನ್ನು ಒಂದು ಅರ್ಧ ಗಂಟೆ ಸಲುವಾಗಿ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ವೀಕ್ಷಕರೇ. ಸೊ ಅರ್ಧ ಗಂಟೆ ಆದಮೇಲೆ ಯಾವ ರೀತಿಯಾಗಿದು ಕಲರ್ ಚೇಂಜ್ ಆಗಿದೆ ಅಂತ ನೀವು ನೋಡ್ಕೋಬಹುದು ಹಾಗೂ ಎಷ್ಟು ಒಳ್ಳೆಯ ರೀತಿಯಲ್ಲಿ ಕಪ್ಪು ಬಣ್ಣ ಇರುವಂಥ ರೆಡಿಯಾಗಿದೆ. ಸೊ ಈ ಒಂದು ಹೇರ್ ಪ್ಯಾಕ್ನ ಆಯಿಲ್ ಫ್ರೀ ಹೇರ್ ಮೇಲೆ 1-2 ಗಂಟೆಗಳ ಕಾಲ ಇಟ್ಕೋಬೇಕು ವೀಕ್ಷಕರೇ. ಹೌದು, ಮಿನಿಮಮ್ 2 ಅವರ್ಸ್ ಇದನ್ನು ಇಟ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ನೀವು 15 ದಿವಸ ಸಲುವಾಗಿ ಒಂದು ಸಲ ಈ ಒಂದು ರೆಮಿಡಿ ಯೂಸ್ ಮಾಡ್ತಾ ಬಂದರೆ ಸ್ವಲ್ಪ ದಿನಗಳ ನಂತರ ನಿಮಗೆ ಬಿಳಿ ಕೂದಲು ಕಾಣೋದು ಇಲ್ಲ ಹಾಗೂ ಮತ್ತೆ ತಿರುಗಿ ಬರೋದು ಇಲ್ಲ. ಅಷ್ಟೊಂದು ನ್ಯಾಚುರಲ್ ಆದಂಥ ರೆಮಿಡಿ ಇದೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ಸೈಡ್ ಇಫೆಕ್ಟ್ ಇಲ್ಲ, ಯಾವುದೇ ರೀತಿಯಾದ ಇಲ್ಲಿ ಕೆಮಿಕಲ್ ನಾನು ಬಳಸಲಿಲ್ಲ. ಸೊ ಖಂಡಿತವಾಗ್ಲೂ ಈ ಒಂದು ರೆಮಿಡಿ ನೀವು ಕೂಡ ಟ್ರೈ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಥ್ಯಾಂಕ್ ಯು. ಬಾಯ್ ವೀಕ್ಷಕರೇ.